ಆ ಸೀರೆ ಬಾಕ್ಸಸ್ ಎಲ್ಲನೂ ನಾವು ಎಷ್ಟೊಂದು ಬಾಕ್ಸಸ್ ನಮಗೆ ಬರ್ತಾ ಇರ್ತಾವಲ್ವ, ಹೆಚ್ಚಿಗೆ ಬಿಸಾಕ್ತಾ ಇರ್ತೀವಿ. ಆದರೆ ಟೈಲರ್ಸ್ಗಳಿಗೆ ಇದು ತುಂಬಾ ಒಂದು ಯೂಸ್ ಆಗುತ್ತೆ. ಈ ಬಾಕ್ಸಸ್ನ ನೋಡಿ ಈ ಥರ ಓಪನ್ ಮಾಡಿ ಆ ಒಂದು ಚಿಕ್ಕ ಚಿಕ್ಕದ್ದು ರೆಟ್ಟಿಂದು ಇದಿರುತ್ತಲ್ಲ, ಅದನ್ನೆಲ್ಲನೂ ಒಂದು ಮೆಜರ್ಮೆಂಟ್ ಬರ್ಕೊಳಕ್ಕಾಗಿರ್ಬೋದು, ಅಥವಾ ಕಸ್ಟಮರ್ ಏನಾದರೂ ಹೇಳ್ತಾರಲ್ವ ಅದನ್ನು ಬರ್ಕೊಳೋದಕ್ಕೆ ತುಂಬಾ ಒಂದು ಯೂಸ್ ಆಗುತ್ತೆ. ಫಾಲ್ಸ್ ಕವರು ಇರುತ್ತೆ. ಫಾಲ್ಸ್ ಕವರ್ ಜೊತೆಗೆ ಈ ಒಂದು ಪೇಪರ್ನೂ ಸಹ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬಿಸಾಕುವಂಥದ್ದು ಯಾವುದೂ ಇರೋದಿಲ್ಲ. ನೋಡಿ ಈಗ ಇದನ್ನು ದೊಡ್ಡದೊಂದು ಇದೆಯಲ್ವ, ಇದನ್ನು ನಾನು ಶೇಪು ಅಂದರೆ ಹ್ಯಾಂಡ್ ವರ್ಕು ಮತ್ತು ಎಂಬ್ರಾಯ್ಡಿಂಗ್ ಮಾಡೋದಕ್ಕೆ ಯಾವ ಥರ ಒಂದು ಶೇಪ್ ಕಟ್ ಮಾಡಿಕೊಡ್ತೀನಿ ಅಂತಂತ ನೋಡಿ. ಅದು ತುಂಬಾ ಒಂದು ಅವರಿಗೆ ನಾವು ಇಲ್ಲ ಅಂದ್ರೂ ಬ್ಲೌಸ್ ಮಾರ್ಕಿಂಗ್ ಅಕಸ್ಮಾತ್ ಹಾಕಿಲ್ಲ ಅಂದ್ರೂ ಈ ಒಂದು ವರ್ಕ್ ಮಾಡೋ ಅಂಥವ್ರು ಈ ಒಂದು ಪ್ಯಾಟ್ರನ್ಗಳಿದ್ದರೆ ಅವರೇ ಪ್ಯಾಟ್ರನ್ ಹಾಕ್ಕೊಂಡು ವರ್ಕ್ ಮಾಡ್ತಾರೆ. ನಾನೀಗ ಕಟ್ ಮಾಡ್ತಾ ಇರೋಂಥದ್ದು ಬಂದು ಒಂದು ರೌಂಡ್ ಶೇಪು. ಈ ಒಂದು ಪ್ಯಾಟರ್ನ್ಗಳಲ್ಲಿ ನಾವು ರೌಂಡ್ ಆಗಿರ್ಬೋದು, ಬಾಕ್ಸ್ ಹಾಕಿರ್ಬೋದು, ಅಥವಾ ಸ್ವೀಟ್ ಹಾರ್ಟ್ ನೆಕ್ ಆಗಿರ್ಬೋದು, ಅಥವಾ ವಿ ನೆಕ್ ಆಗಿರ್ಬೋದು, ಪ್ರತಿಯೊಂದು ಒಂದು ನೆಕ್ನ ಈ ಥರ ಒಂದು ಡ್ರಾ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ವರ್ಕ್ ಮಾಡೋದಕ್ಕೆಲ್ಲ ತುಂಬಾ ಒಂದು ಈಸಿ ಆಗುತ್ತೆ. ಮತ್ತು ಮಾರ್ಕು ಅಷ್ಟೇ, ಯಾರ್ಯಾರಿಗೆ ಬ್ಲೌಸ್ ಮಾರ್ಕಿಂಗ್ ಆಗೋಕ್ಕೆ ಬರಲ್ಲ ಎಂಬ್ರಾಯ್ಡಿಂಗ್ ಮತ್ತು ಹ್ಯಾಂಡ್ ವರ್ಕು ಅವ್ರಿಗೂ ಸಹ ಇದು ಯೂಸ್ ಆಗುತ್ತೆ ತುಂಬಾ ಒಂದು. ನೋಡಿ ಈ ಥರ ನಾನು ಯಾವಾಗಲೂ ಅದನ್ನು ಹಾಕಿ ಕೊಟ್ಟಿರ್ತೀನಿ. ಅವ್ರಿಗೊಂದು ಮೆಜರ್ಮೆಂಟ್ ಹೇಳಿದ್ರೆ ಅವ್ರು ಈ ಒಂದು ಪ್ಯಾಟ್ರನ್ ಇಟ್ಕೊಂಡು ಈ ಥರ ಮಾರ್ಕ್ ಹಾಕಿ ರೆಡಿ ಮಾಡ್ಕೊಬೋದು ವರ್ಕ್ನೆಲ್ಲನೂ. ಇದೆಲ್ಲ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಫ್ರಂಟು ಅಷ್ಟೇ ಇದೇ ಶೇಪಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡ್ಬೋದು.